ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಈಗಷ್ಟೇ ಒಂದು ಬಿಸಿ ಬಿಸಿ ಪ್ರೋಮೋವನ್ನ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಸುದೀಪ್ ಅವರು ಯಾರಿಗೆ ಕ್ಲಾಸ್ ತಗೋತಿದ್ದಾರೆ ಅಂತ. ಹೌದು, ನಾವು ಅನ್ಕೊಂಡಾಗೆ ಚೈತ್ರ ಅವರಿಗೆ ಈಗ ಸ್ಪೆಷಲ್ ಕ್ಲಾಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚೈತ್ರ ಅವರ ಈ ವಾರದ ಆಟ ನೋಡ್ಕೊಳ್ಳೋದಾದ್ರೆ, ಅಂದ್ರೆ ಸ್ಟಾರ್ಟಿಂಗ್ ಇಂದ ಬಂದಾಗ ಏನ್ ಚೈತ್ರ ಅವ್ರು ಆಗಿದ್ರು, ಅವರ ಮತ್ತೆ ಆಟ ಸ್ಟಾರ್ಟ್ ಆದಾಗ ಹೇಗೆ ಅವ್ರು ಬದಲಾದ್ರು ಅನ್ನೋದನ್ನ ನಾವೇ ಗಮನಿಸಿರ್ತೀವಿ. ಸೊ ಚೈತ್ರ ಅವರ ಆಟದ ಬಗ್ಗೆ ಸಾಕಷ್ಟು ಜನರಿಗೆ ಮನಸ್ತಾಪ, ಅಂದ್ರೆ ಆ ಮನೆಯಲ್ಲಿ ಇರ್ಬೇಕಾದ್ರೆ ಅವರ ಬಗ್ಗೆ ಒಂದು ಮನಸ್ತಾಪ ಹುಟ್ಟೋದಾಗಿರ್ಬೋದು, ಅಥವಾ ಅವ್ರ ಆಟದ ಬಗ್ಗೆ ಮಾತಾಡೋದಾಗಿರ್ಬೋದು ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಆಟದ ರೀತಿ ಆದ್ರೆ ತುಂಬಾ ಪರ್ಸನಲಿ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಅಶ್ವಿನಿ ಅವ್ರಿಗೆನೆ ಒಂದು ಪರ್ಸನಲಿ ಟಾರ್ಗೆಟ್ ಅಥವಾ ಪರ್ಸನಲಿ ಅಟ್ಯಾಕ್ ಅನ್ನ ಮಾಡೋದಾಗಿರ್ಬೋದು. ಈ ತರ ಮಾಡಿದ್ದಕ್ಕೆ ಚೈತ್ರ ಅವ್ರಿಗೆ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಕ್ಲಾಸ್ ಅನ್ನ ತಗೋತಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ರಾಶಿಕಾ ಅವ್ರ ಹತ್ರ ಉಸ್ತುವಾರಿ ಸರಿಯಾಗಿಲ್ಲ ಅನ್ನೋ ಮಾತು ಬರುತ್ತೆ. ಯಾಕಂದ್ರೆ ರಾಶಿಕಾ ಅವ್ರ ಉಸ್ತುವಾರಿ ನೋಡಿದಾಗ ಈ ವಾರದಲ್ಲಿ ಏನಾಗಿತ್ತು ಅಂದ್ರೆ ಅವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ಏನೇ ಒಂದು ಡಿಸಿಷನ್ ಅನ್ನ ತಗೊಳ್ಬೇಕಾದ್ರೂ ಸೂರಜ್ ಹತ್ರ ಕೇಳೋದಾಗಿರ್ಬೋದು ಅಥವಾ ರಜತ್ ಅವ್ರ ಹತ್ರ ಕೇಳೋದಾಗಿರ್ಬೋದು, ಈ ತರ ಸಾಕಷ್ಟು ಮಾಡ್ತಿದ್ರು. ಸೊ ಆ ಕಾರಣಕ್ಕಾಗಿ ಉಸ್ತುವಾರಿಯೇ ಸರಿ ಇಲ್ಲ ಅನ್ನೋ ಮಾತನ್ನ ಸುದೀಪ್ ಸರ್ ಅವರು ಹೇಳ್ತಾರೆ. ಸೊ ಹೌದು, ಉಸ್ತುವಾರಿ ಅಂತ ಬಂದಾಗ ನಾವು ನೋಡಿದೀವಿ, ಸ್ಟಾರ್ಟಿಂಗ್ ಅವ್ರು ಏನು ಕ್ಯಾಪ್ಟನ್ ಆಗಿದ್ರು, ಆ ಕ್ಯಾಪ್ಟನ್ ಆದ್ಮೇಲೆ ಬಂದಂತಹ ಟಾಸ್ಕ್ಗಳಿಗೆ ಅವರ ಒಂದು ನಿಲುವನ್ನು ತಗೊಳ್ಳೋದೆ. ಬಿಗ್ ಬಾಸ್ ಕೊಟ್ಟಿರೋ ರೂಲ್ಸ್ಗೆ ಮತ್ತೆ ಉಸ್ತುವಾರಿ ಏನಾದ್ರೂ ರೂಲ್ಸ್ ಅನ್ನು ಆಡ್ ಮಾಡ್ಬೋದು. ಬಟ್ ಅಂದ್ರೆ ಡಿಪೆಂಡ್ಸ್ ಅವ್ರು ಆಟ ಆಡೋ ರೀತಿಗೆ ಅವರೊಂದು ರೂಲ್ಸ್ ಅನ್ನ ಮಾಡ್ಬೋದು. ಬಟ್ ರಾಶಿಕಾ ಅವರು ಕೆಲವೊಂದು ರೂಲ್ಸ್ ಅನ್ನ ಮಾಡ್ತಾರೆ, ಅದು ಒಂದು ಟೀಮ್ಗೆ ಹೇಳಿರ್ತಾರೆ, ಇನ್ನೊಂದು ಟೀಮ್ಗೆ ಹೇಳಿರಲ್ಲ. ಆ ಒಂದು ಚರ್ಚೆಗಳಾಗುತ್ತೆ. ಅದ್ ಯಾಕೆ ಹಾಗೆ ಮಾಡಿದ್ರು ಅಂದ್ರೆ, ಸೂರಜ್ ಇದ್ದ ಟೀಮ್ಗೆ ಅವ್ರು ಕೆಲವೊಂದು ರೂಲ್ಸ್ ಅನ್ನ ಹೇಳಿದ್ದು ಅವ್ರಿಗೆ ಅರ್ಥ ಮಾಡಿಸ್ತಾರೆ. ಬಟ್ ಈ ಕಡೆ ಕಾವ್ಯ ಅವರಿದ್ದ ಟೀಮ್ಗೆ ಆ ಒಂದು ರೂಲ್ಸ್ ಅನ್ನ ಅರ್ಥ ಮಾಡಿಸಲ್ಲ. ಸೊ ಇಲ್ಲಿ ಎಲ್ಲ ಏನಾದ್ರೂ ಪರ್ಸನಲಿ ಗ್ರಡ್ಜ್ ಇಟ್ಕೊಂಡು ಈ ತರ ಮಾಡಿದ್ರ ಅನ್ನೋದು ಕೆಲವು ಪ್ರಶ್ನೆ ಆಗಿತ್ತು. ಬಟ್ ರಾಶಿಕಾ ಅವರ ಈ ವಾರದ ಉಸ್ತುವಾರಿ ಅಂದ್ರೆ ಸ್ವಲ್ಪನೂ ಚೆನ್ನಾಗಿಲ್ಲ. ಅವರ ಆಟ ಅಂತ ಬಂದಾಗ, ಅಂದ್ರೆ ಈ ಲಾಸ್ಟ್ ವೀಕ್ ಇಂತ ಮುಂಚೆ ಏನ್ ಆಟ ಆಡ್ತಾ ಬಂದಿದ್ರು ಆ ವೀಕ್ ಅಂತ ಬಂದಾಗ ರಾಶಿಕಾ ಅವರು ಉಸ್ತುವಾರಿಯನ್ನ ಪ್ರಶ್ನೆ ಮಾಡೋದಿದೆ. ರಘು ಅವರಿಗೆ ನೀನ್ ಎಂತ ಕ್ಯಾಪ್ಟನ್ ಅಂತ ಹೇಳಿದ್ದಿದೆ ಮಾಡು ಅವ್ರಿಗೂ ಕೂಡ ಅಷ್ಟೇ, ನಿಮ್ಮ ಉಸ್ತುವಾರಿ ಸರಿಯಾಗಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಬಟ್ ಅವರ ಉಸ್ತುವಾರಿ ಅಂತ ಬಂದಾಗ ಯಾಕೆ ಹೀಗೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಚೈತ್ರ ಅವರು ಕೂಡ ಅಷ್ಟೇ ಅವರ ಆಟವನ್ನ ಆಡೋ ರೀತಿ ಆಡಿಲ್ಲ. ಅದಕ್ಕೆ ಸರಿಯಾಗಿ ರಾಶಿಕಾ ಅವರು ಮಾತಾಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅವರು ತುಂಬಾ ತೀರಾ ಕಡಿಮೆಯಾಗಿ ಮಾತಾಡಿದ್ರು ಅನ್ಸುತ್ತೆ. ಬೇರೆಯವ್ರಿಗೋಸ್ಕರನೇ ಅವರು ಏನ್ ಮಾಡ್ಬೋದು, ಏನ್ ಡಿಸಿಷನ್ ತಗೋಬಹುದು, ಈ ತರ ನಿರ್ಧಾರಗಳನ್ನ ಬೇರೆಯವ್ರ ಹತ್ರ ಕೇಳಿ ತಗೊಳ್ತಿದ್ರು ರಾಶಿಕಾ ಅವರು. ಸೊ ಆ ಕಾರಣಕ್ಕಾಗಿ ಇವತ್ತು ಸುದೀಪ್ ಸರ್ ಅವರು ಯಾಕೆ ಉಸ್ತುವಾರಿ ಸರಿ ಇಲ್ಲ ಅಂತ ಹೇಳಿದ್ರು ಅಂದ್ರೆ, ರಾಶಿಕಾ ಅವರ ಮಿಸ್ಟೇಕ್ ಅಲ್ಲಿ ಎದ್ದು ಕಾಣ್ತಾ ಇತ್ತು, ನಮಗೂ ಅಷ್ಟೇ ಎದ್ದು ಕಾಣ್ತಾ ಇತ್ತು. ಸೊ ಹಾಗಾಗಿ ಸುದೀಪ್ ಅವರು ಅದನ್ನ ಮಾತಿಗೆ ತಗೋತಾರೆ. ಇನ್ನು ಆ ಟಾಸ್ಕ್ ಬಂದಾಗ ರಜತ್ ಅವ್ರು ಹೇಳ್ತಾರೆ, ಈ ವೀಕ್ ಫುಲ್ ಟಾಸ್ಕ್ ಹಾಳಾಗಿದ್ದೆ ಚೈತ್ರ ಅವರಿಂದ ಅಂತ. ಹೌದು, ಇದು ನಿಜಕ್ಕೂ ಕರೆಕ್ಟ್. ಯಾಕಂದ್ರೆ ಆ ಒಂದು ಅವ್ರ ಕಿರ್ಚಾಟ ಅರ್ಚಾಟ ಏನಿದೆ ಅದು ನಮಗೂ ಕಿರಿಕಿರಿ, ಮತ್ತೆ ಟಾಸ್ಕ್ ಅಲ್ಲಿ ಆಡೋರಿಗೆ ಅದು ಕಿರಿಕಿರಿ ಆಗಿತ್ತು. ಆಮೇಲೆ ಆ ಟಾಸ್ಕ್ ಸರಿಯಾಗಿ ಹೋಗಿಲ್ಲ, ಎಷ್ಟೋ ಸರಿ ರದ್ದಾಗುವಂತ ಚಾನ್ಸಸ್ ಕೂಡ ಇತ್ತು. ಬಟ್ ರಾಶಿಕಾ ಅವರು ಆ ನಿರ್ಧಾರವನ್ನ ಬದಲಿಸಿ ಆ ಒಂದು ನಿರ್ಧಾರ ಬದಲಿಸಿದ್ರ ಕಾರಣ ಆ ಟಾಸ್ಕ್ ರದ್ದಾಗದೆ ಆ ಒಂದು ಟೀಮ್ಗೆ ಗೆಲುವು ಸಿಕ್ತು, ಕಾವ್ಯ ಅವರ ಟೀಮ್ಗೆ ಗೆಲುವು ಸಿಕ್ತು. ಸೊ ಆ ತರ ನೋಡಿದ್ರೆ ಇಡೀ ಒಂದು ವಾರ ವೀಕ್ ಏನಾಯ್ತಾ ಚೈತ್ರ ಅವರು ಆಟ ಆಡ್ತಿದ್ರು. ಸೊ ಚೈತ್ರ ಅವ್ರನ್ನ ಬೇಕಂತಾನೆ ಧ್ರುವಂತ್ ಮತ್ತೆ ರಕ್ಷಿತ್ ಅವರು ಒಂದು ಟೀಮ್ಗೆ ಹಾಕ್ತಿದ್ರು ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಯಾಕಂತ ಗೊತ್ತಿಲ್ಲ. ಬಟ್ ಚೈತ್ರ ಅವರು ಒಂದು ಟೀಮಲ್ಲಿ ಆಟ ಆಡ್ತಿದ್ದಾರೆ ಅಂದಮೇಲೆ ಆ ಟೀಮಲ್ಲಿ ಅವರು ಆ ಟೀಮನ್ನು ಗೆಲುವಿನ ಕಡೆಗೆ ತಗೊಂಡು ಹೋಗೋದ್ಬಿಟ್ಟು ಜಗಳ ಮಾಡೋದಾಗಿರ್ಬೋದು, ಕಿರ್ಚಾಡೋದಾಗಿರ್ಬೋದು, ಈ ಥರ ಸಾಕಷ್ಟು ಮಾಡ್ತಾ ಇದ್ರು. ನಿನ್ನೆ ಕೂಡ ಅಷ್ಟೇ, ನಿನ್ನೆ ಕೆಲವೊಂದಿಷ್ಟು ವಿಷಯಕ್ಕೆ ಅವರು ಮಾತಾಡೋದಾಗಿರ್ಬೋದು. ಈಗ ಗಿಲ್ಲಿ ಅಂತ ವಿಷಯ ಬಂದಾಗ ಗಿಲ್ಲಿ ಕಾಮಿಡಿಗಾಗಿರ್ಬೋದು ಅಥವಾ ಗಿಲ್ಲಿ ಮಾತಿಗೆ ಅವರು ತುಂಬ ನಗಾಡಿದ್ದು, ಆಮೇಲೆ ಸಾಕಷ್ಟು ಎಂಟರ್ಟೈನ್ಮೆಂಟ್ ಕೂಡ ಗಿಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಚೈತ್ರ ಅವ್ರು ನಗಾಡಿದಾಗಿರ್ಬೋದು, ಈ ಥರ ಮಾಡ್ತಿದ್ದಾರೆ. ಬಟ್ ಚೈತ್ರ ಅವರ ವಿಷಯಕ್ಕೆ ಅಂತ ಬಂದಾಗ ಈಗ ಗಿಲ್ಲಿನೇ ಟಾರ್ಗೆಟ್ ಆಗಿದ್ದಾರೆ ಚೈತ್ರ ಅವರಿಗೆ. ಅದು ನಾವು ನಿನ್ನೆನೂ ನೋಡಿದ್ದೀವಿ, ಮೊನ್ನೆನೂ ಒಂದು ಟಾಸ್ಕ್ ಅಲ್ಲಿ ಗೊತ್ತಾಗಿದೆ. ಆಮೇಲೆ ರಜತ್ ಮತ್ತೆ ಗಿಲ್ಲಿ ಮಾತಾಡ್ಬೇಕಾದ್ರು ಚೈತ್ರ ಅವ್ರು ಏನೋ ಒಂದು ಮಾತಾಡೋದು ಅಥವಾ ಗಿಲ್ಲಿ ಅವ್ರು ಏನೇ ಹೇಳಿದ್ರು ಅದಕ್ಕೆ ಚಿಕ್ಕದಾಗಿ ಒಂದು ಟ್ರಿಗರ್ ಆಗೋದಾಗಿರ್ಬೋದು, ಅಥವಾ ಗಿಲ್ಲಿ ಏನೇ ಒಂದು ಹೇಳಿದ್ರು ಕೂಡ ಅದಕ್ಕೆ ಟ್ರಿಗರ್ ಆಗುವಂಥ ವಿಷಯನೇ ಇರಲಿಲ್ಲ. ಚೈತ್ರ ಅವರು ತಮಾಷೆಗೆ ಹೋಗ್ತಿದ್ದ ಒಂದು ವಿಷಯಕ್ಕೆ ಚೈತ್ರ ಅವರು ಮತ್ತೆ ಟ್ರಿಗರ್ ಆಗ್ತಾರೆ. ಸೊ ಇದೆಲ್ಲ ನೋಡ್ತಿದ್ದಾಗ ಚೈತ್ರ ಅವರು ಬೇಕಂತಾನೆ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಆಮೇಲೆ ಅವರ ಎಲ್ಲಿ ಮುಖ ಬಯಲಾಗುತ್ತೆ ಅಂದ್ರೆ, ನಿಜ ಬಣ್ಣ ಬಯಲಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ತರ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಚೈತ್ರ ಅವರ ಆಟಕ್ಕೆ ಒಂದು ಇವತ್ತು ಸುದೀಪ್ ಸರ್ ಅವರು ಬೈತಾರೆ ಅಥವಾ ಒಂದು ಕ್ಲಾಸ್ ತಗೋತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಾರ ನಾಮಿನೇಷನ್ ಇಲ್ಲ, ಬಟ್ ಅಂದ್ರೆ ಯಾರು ಎವಿಕ್ಟ್ ಆಗಲ್ಲ ಅನ್ನೋದಿದೆ. ಬಟ್ ಈಗ ಓಡ್ತಿರೋ ಸುದ್ದಿ ಏನಪ್ಪಾ ಅಂದ್ರೆ, ರಜತ್ ಮತ್ತೆ ಚೈತ್ರ ಅವರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದು. ಹೌದು, ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ನಾವು ಲಾಸ್ಟ್ ಹೇಳಿದ್ವಿ. ಬಟ್ ಅದು 2 ವಾರ ಹೋಯ್ತು. ಇನ್ನು 3ನೇ ವಾರ ಅಂದ್ರೆ ಅವ್ರು ಬಂದಿರೋ 3ನೇ ವಾರ 4ನೇ ವಾರಕ್ಕೆ ಕಾಲಿಟ್ಟಾಗ ಅವರನ್ನ ಮನೆಯಿಂದ ಹೊರಗೆ ಕಳಿಸುವಂತ ಸಿಚುವೇಶನ್ ಇದೆ ಅಂತ ಕೂಡ ಇದೆ. ಯಾಕಂದ್ರೆ ನೆಕ್ಸ್ಟ್ ವೀಕಲ್ಲಿ ಫ್ಯಾಮಿಲಿ ರೌಂಡ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಮನೆಯಲ್ಲಿ ಇಷ್ಟು ಜನ ಇರಬೇಕಾದ್ರೆ ಫ್ಯಾಮಿಲಿ ರೌಂಡ್ ನಡೆಯೋದು ನಾವು ಎಂದು ಬಿಗ್ ಬಾಸ್ ಅಲ್ಲಿ ನೋಡಿಲ್ಲ. ಬಟ್ ಹಾಗಾಗಿ ಚೈತ್ರ ಮತ್ತೆ ರಜತ್ ಅವರು ಗೆಸ್ಟ್ ಆಗಿ ಬಂದಿದ್ದು 1-2-3 ವಾರ ಆಟ ಆಡಿದ್ದಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಹುಟ್ಕೊಳ್ಬಹುದು, ಏನಂದ್ರೆ ರಜತ್
ಅವರು ಲಾಸ್ಟ್ ಇದರಲ್ಲಿ ಎವಿಕ್ಷನ್ ಅಲ್ಲಿ ಅವರಿದ್ರು, ಅಂದ್ರೆ ನಾಮಿನೇಟನ್ ಅಲ್ಲಿ ಅವರಿದ್ರು, ಜಿಯೋ ಸಿನಿಮಾದಲ್ಲಿ ಅಂದ್ರೆ ಆ ಒಂದು ವೋಟಿಂಗ್ ಲೈನ್ ಅಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ಸೊ ಅದು ಕೂಡ ನೋಡೋದಾದ್ರೆ ರಜತ್ ಅವರಿಗೆ ವೋಟ್ ಬಂದಿರಬಹುದಾ ಅಥವಾ ಬಿಗ್ ಬಾಸ್ ಅವರೇ ಬೇಕಂತ ಉಳಿಸ್ಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಇನ್ನು ಈ ಒಂದು ಅಪ್ಡೇಟ್ ಏನಿದೆ, ರಜತ್ ಮತ್ತೆ ಚೈತ್ರ ಅವರು ಇವತ್ತಂದ್ರೆ ನಾಳೆ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದು, ಇದೆಲ್ಲ ಒಂದ್ ಕಡೆ ಖಾತ್ರಿ ಆಗುತ್ತೆ. ಯಾಕಂದ್ರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ, ಅದು ಕೂಡ ಲಾಸ್ಟ್ ಸೀಸನ್ ಇಂದ ಬಿಗ್ ಬಾಸ್ ಕರ್ಸೋದು ಸ್ವಲ್ಪ ನಮಗೂ ಒಂಥರ ಟ್ವಿಸ್ಟ್ ಕೊಟ್ಟಾಗೆ ಇತ್ತು. ಬಟ್ ಏನೋ ಒಂದು ಕರ್ಸಿದಾರೆ ಅಥವಾ ಆಟೋಕ್ ಇರ್ಬೋದು, ಗಿಲ್ಲಿಗೆ ಟಕ್ಕರ್ ಕೊಡೋಕಿರ್ಬೋದು ಅಂತ ಅನ್ಕೊಂಡೆ. ಬಟ್ ಅಲ್ಲಿ ನೋಡಿದಾಗ ಇವತ್ತು ಅವರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಅಂದ್ರೆ ನಾಳೆ ಅವರು ಇವರಿಬ್ರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇನ್ನು ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬೋದು ಅನ್ನೋದು ಈ ಸಲ ಡೌಟೇ ಇದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸುದೀಪ್ ಅವರು ಮಾತಿನ ತರಾಟೆಗೆ ನೆಲ್ಲರನ್ನು ತಗೊಂಡಿದ್ದಾರೆ ಅನ್ಸುತ್ತೆ. ಸೊ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬೋದು ಅನ್ನೋದು ಸ್ವಲ್ಪ ಡೌಟ್ ಇದೆ. ಬಟ್ ನಿಮ್ಮ ಪ್ರಕಾರ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದು ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.